ಪಿಂಜಾರವೆಟ್ಟಂ ಅನ್ನುವ ಜಾಗದಲ್ಲಿ ನಿಂತಿದ್ದೀನಿ. ಈ ಒಂದು ಜಾಗಕ್ಕೆ ಈಗ ಮೋಹನ್ ಲಾಲ್ ನಟ ಹಾಗೆ ಕರ್ನಲ್ ಆಗಿರುವಂಥ ಮೋಹನ್ ಲಾಲ್ ಅವರು ಈಗ ಆಗಮಿಸಿ ಈ ಒಂದು ಸ್ಥಳ ಪರಿಶೀಲನೆ ಕೂಡ ಮಾಡ್ತಾ ಅಂದ್ರೆ ಇಲ್ಲಿಂದ ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ. ಸೊ ಪ್ರಮುಖವಾಗಿ ಈ ಒಂದು ಪಿಂಜಾರಮಟ್ಟಂ ಅನ್ನುವ ಜಾಗದಲ್ಲಿ ಸಾಕಷ್ಟು ಜನ ಈಗ ನಾಪತ್ತೆ ಆಗಿದ್ದಾರೆ. ನಾಪತ್ತೆ ಆಗಿರೋರನ್ನ ಈಗಲೂ ಕೂಡ ಆರ್ಮಿ ತಂಡ ಹುಡುಕಾಟವನ್ನ ನಡೆಸುವಂತ ಕೆಲಸವನ್ನ ಮಾಡ್ತಾ ಇದೆ. ಹಾಗಾಗಿ ಈಗ ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಈಗ ನಟ ಮೋಹನ್ ಲಾಲ್ ಅವರು ಪ್ರಮುಖವಾಗಿ ಮೊದಲಿಗೆ ಚೂರನ್ ಮಲ ಅನ್ನುವ ಪ್ಲೇಸ್ಗೆ ತೆರಳಿ ಆ ಚೂರನ್ ಮಲ ಅನ್ನುವ ಪ್ಲೇಸಿಂದ ಮುಂಡಕೈಗೆ ಹೋಗಿ ಮುಂಡಕೈನಿಂದ ಈಗ ಇಲ್ಲಿಗೆ ಆಗಮಿಸಿದ್ದಾರೆ. ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ ನಟ ಮೋಹನ್ ಲಾಲ್ ಅವರು ಆಗಮಿಸಿದ್ದಾರೆ. ಅವರಿಗೆ ಒಂದು ಆರ್ಮಿಯಿಂದ ಒಂದು ಬಿರುದನ್ನ ಕೂಡ ಕೊಡಲಾಗಿದೆ. ಕರ್ನಲ್ ಅನ್ನುವ ಒಂದು ಬಿರುದನ್ನ ಕೂಡ ಕೊಟ್ಟಿದ್ದು, ಡೆಸಿಗ್ನೇಷನ್ ಕೂಡ ಇದೆ. ಹಾಗಾಗಿ ನಾವೇನು ಇಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ, ಈಗ ಅವರನ್ನ ಆರ್ಮಿ ಪಡೆ ಅವರನ್ನ ಕರೆದುಕೊಂಡು ಬಂದು ಈ ಒಂದು ಜಾಗದಲ್ಲಿ ಏನೆಲ್ಲ ಡ್ಯಾಮೇಜ್ ಆಗಿದೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡಿ ನಿಂತಿದ್ದಾರೆ ಲಾಲ್ ಅವರು. ಸುಮಾರು ಜನ ಆರ್ಮಿ ತಂಡ ನೋಡಿ, ಇವರೆಲ್ಲರೂ ಕೂಡ 122 ಬೆಟಾಲಿಯನ್ ಒಂದು ಟೆರಿಟೋರಿಯಲ್ ಆರ್ಮಿ ಪಡೆ 122 ಬೆಟಾಲಿಯನ್ನ ಸಂಬಂಧಪಟ್ಟಂತ ಇವರು ಆರ್ಮಿಯವರು ಈಗ ಮೋಹನ್ ಲಾಲ್ ಅವ್ರನ್ನ ಜೊತೆಯಲ್ಲಿ ಕರೆದುಕೊಂಡು ಬರ್ತಿದ್ದಾರೆ. ನೋಡಿ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದೀವಿ. ಈಗ ಇಲ್ಲಿಗೆ ಮೋಹನ್ ಲಾಲ್ ಅವರು, ಇದು ಪಿಂಜಾರಮಟ್ಟಂ ಅನ್ನುವ ಜಾಗದಲ್ಲಿ ಅವರು ಎಲ್ಲ ಒಂದು ಮಾಹಿತಿಯನ್ನ ಕೂಡ ಸಂಗ್ರಹಿಸ್ತಾ ಇದ್ದಾರೆ. ನೋಡಿ ಪ್ರಮುಖವಾಗಿ ಈಗ ಅವರು ಆ ಒಂದು ಜಾಗವನ್ನ ಪರಿಶೀಲನೆ ಮಾಡೋದಕ್ಕೂ ಕೂಡ ಹೋಗ್ತಾ ಇದ್ದಾರೆ. 122 ಟೆರಿಟೋರಿಯಲ್ ಆರ್ಮಿ ಪಡೆ ಏನಿದೆ ಆ ಒಂದು ಬೆಟಾಲಿಯನ್ನ ಜೊತೆಯಲ್ಲಿ ಆಗಮಿಸಿರುವಂತಹ ಮೋಹನ್ ಲಾಲ್ ಅವರು ಈಗ ಪಿಂಜಾರಮಟ್ಟಂ ಅನ್ನುವ ಜಾಗವನ್ನ ನೋಡ್ತಾ ಇದ್ದಾರೆ. ಸಾಕಷ್ಟು ಜನ ಇಲ್ಲಿ ಕಣ್ಮರೆ ಆಗಿದ್ರು. ಈಗ ಪ್ರಮುಖವಾಗಿ ನೋಡಿ ಮುಂಡಕೈಗೆ ಹೋಗಿದ್ರು, ಅಲ್ಲಿನ ಪರಿಸ್ಥಿತಿಯನ್ನ ಕೂಡ ಅವರು ಅವಲೋಕಿಸಿದ್ದಾರೆ. ಚೂರನ್ ಮಲೆ ಅನ್ನುವ ಜಾಗಕ್ಕೆ ಕೂಡ ಹೋಗಿದ್ರು, ಅಲ್ಲೂ ಕೂಡ ಒಂದಷ್ಟು ಇನ್ಫಾರ್ಮೇಶನ್ಗಳನ್ನ ಕೂಡ ಕಲೆ ಹಾಕಿದ್ರು. ಈಗ ಪ್ರಮುಖವಾಗಿ ನಾವೇನು ಗಮನಿಸ್ತಾ ಇದ್ದೀವಿ, ಈಗ ಈ ಒಂದು ಜಾಗದಲ್ಲಿ ಬಂದು ಅವರು ಈ ಒಂದು ಜಾಗದಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ಸ್ ಅನ್ನ ಕಲೆಕ್ಟ್ ಮಾಡ್ತಾರೆ. ನೋಡಿ ಈಗ ಇಲ್ಲಿ ನಮ್ಮ ಪಕ್ಕದಲ್ಲೇ ಈಗ ಮೋಹನ್ ಲಾಲ್ ಅವರು ಕೂಡ ಹೋಗ್ತಾ ಇದ್ದಾರೆ. ಯಾಕಂದ್ರೆ ನೋಡಿ ಸಾಕಷ್ಟು ಸಾವು ನೋವುಗಳು ಸಂಭವಿಸಿತ್ತು, ಎಲ್ಲವನ್ನು ಕೂಡ ಅವರು ಇಲ್ಲಿ ಗಮನಿಸ್ತಾ ಹೋಗ್ತಾ ಇದ್ದಾರೆ. ಎಲ್ಲಾ ಜಾಗದಲ್ಲೂ ಕೂಡ ಅವರು ತೆರಳಿ ಏನೆಲ್ಲ ಆಗ್ತಾ ಇದೆ ಅನ್ನುವ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಪ್ರಮುಖವಾಗಿ ಇಲ್ಲಿ 200ಕ್ಕೂ ಹೆಚ್ಚು ಜನ ಹತ್ರ ಮೃತಪಟ್ಟಿದ್ದಾರೆ. ಸೊ ಅಷ್ಟೇ ಅಲ್ಲದೆ ಸಾಕಷ್ಟು ಜನ ಇನ್ನೂ ಕೂಡ 200ಕ್ಕೂ ಹೆಚ್ಚು ಜನ ಮಿಸ್ಸಿಂಗ್ ಆಗಿದ್ದಾರೆ. ಕಂಪ್ಲೀಟ್ ಆರ್ಮಿ ಪಡೆ ಕೇರಳದ ರೆಸ್ಕ್ಯೂ ಟೀಮ್ ಏನಿದೆ ಅವರು ಕೂಡ ಈಗ ಇಲ್ಲಿ ಜೊತೆಯಲ್ಲಿದ್ದಾರೆ. ಅವರು ಕೂಡ ಅವ್ರಿಗೆ ನೋಡಿ ಈಗ ಏನು ಅಲ್ಲಿ ನಮ್ಮ ಕ್ಯಾಮ್ರಾ ಪರ್ಸನ್ ತೋರಿಸ್ತಾ ಇದ್ದಾರೆ, ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳೇನಿದೆ ಆ ಎಲ್ಲ ಬಂಡೆ ಕಲ್ಲುಗಳು ಕೂಡ ಬೆಟ್ಟದ ಮೇಲಿಂದ ಬಂದು ಬಿದ್ದಿರುವಂಥದ್ದು, ಎಲ್ಲವೂ ಕೂಡ ಸರ್ವನಾಶವನ್ನ ಮಾಡಿಕೊಂಡು ಹೋಗಿದೆ. ನಾವು ಈಗ ಏನು ಮೋಹನ್ ಲಾಲ್ ನಿಂತಿರುವಂಥ ಜಾಗ ಇದೆಯಲ್ಲ, ಇದೇ ಜಾಗದಲ್ಲಿ 15 ಮನೆಗಳಿದ್ದವು. 15 ಮನೆಗಳು ಕೂಡ ಇವತ್ತು ಸರ್ವನಾಶ ಆಗಿದೆ. ನೋಡಿ ಈ ಜಾಗದಿಂದ ಆ ಮೇಲ ಭಾಗಕ್ಕೆ ನೋಡಿ ಗಮನಿಸ್ತಾ ಇದ್ದೀವಿ, ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾ ಇದ್ದಾರೆ ಆ ಒಂದು ಜಾಗವನ್ನ, ಎಲ್ಲಿ ಮೊದಲು ಲ್ಯಾಂಡ್ ಸ್ಲೈಡ್ ಆಯ್ತಲ್ವಾ ಆ ಜಾಗದ ದೃಶ್ಯವನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಜಾಗಕ್ಕೆ ಯಾರು ಕೂಡ ಹೋಗೋದಕ್ಕೆ ಸಾಧ್ಯ ಇಲ್ಲ. ಸೊ ಈಗ ನೋಡಿ ಮೋಹನ್ ಲಾಲ್ ಅವರು ಈಗ ನೋಡಿ ಅಲ್ಲಿ ಹೋಗ್ತಿದ್ದಾರೆ. ಅವರು ಕೂಡ ಮುಂದೆ ಹೋಗಿ ಅಲ್ಲಿನ ಜಾಗಕ್ಕೆ ಹೋಗಿ ಅಲ್ಲೆಲ್ಲವನ್ನು ಕೂಡ ನೋಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ನೋಡಿ ನಮ್ಮ ಕ್ಯಾಮ್ರಾಮನ್ ಈಗ ತೋರಿಸ್ತಾರೆ, ಎಲ್ಲಿ ಗುಡ್ಡ ಕುಸ್ತಾ ಆಯ್ತಲ್ಲ ಮೊದಲ ಜಾಗ ನಮಗೆ ಇಲ್ಲಿಂದ ಹತ್ತಿರದಲ್ಲಿ ಕಾಣೋದಕ್ಕೆ ಸಿಗ್ತಾ ಇದೆ. ಆ ಜಾಗವನ್ನ ಝೂಮ್ ಮಾಡಿ ತೋರಿಸ್ತಾರೆ. ನೋಡಿ ಅಲ್ಲಿ ಮೊದಲಿಗೆ 1:30 ಸುಮಾರಿಗೆ ಆದಂತಹ ಒಂದು ಘಟನೆ, ಆ ಒಂದು ಜಾಗದಲ್ಲಿ ಮೊದಲು ಗುಡ್ಡ ಕುಸಿತ ಆಗಿತ್ತು. ಅಲ್ಲಿಂದ ಗುಡ್ಡ ಕುಸಿತ ಆದ ಬಳಿಕ ಅದಕ್ಕೆ ಈ ಒಂದು ಕೆಳಭಾಗದಲ್ಲಿ ಇರುವಂತಹ ಪಿಂಜಾರಮಟ್ಟಂ ಅನ್ನುವ ಪ್ರೈವೇಟ್ ಪ್ಲೇಸ್ ಏನಿದೆ, ಈ ಪ್ಲೇಸ್ ಪ್ರಮುಖವಾಗಿ ಮೊದಲ ಗ್ರಾಮ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ, ಸರ್ವನಾಶ ಆಗಿದ್ದು. ಅದಾದ ಬಳಿಕ ಇಲ್ಲಿಂದ ನೆಕ್ಸ್ಟ್ ನಮಗೆ ಸಿಗುವಂಥದ್ದೇ ಮುಂಡಕೈ ಎನ್ನುವ ಜಾಗ. ಅದಾದ ಬಳಿಕ ನಮಗೆ ಚೂರನ್ ಮಲೆ ಅನ್ನುವ ಜಾಗ ಸಿಗುತ್ತೆ. ನೋಡಿ ಈಗ ನಮ್ಮ ಕ್ಯಾಮ್ರಾಮನ್ ಕೃಷ್ಣ ತೋರಿಸ್ತಾ ಇದ್ದಾರೆ ಯಾವ ರೀತಿಯಾಗಿ ಇಲ್ಲಿ ಬಂಡೆ ಕಲ್ಲುಗಳಿದೆ. ನೋಡಿ ಈ ಒಂದು ಶ್ವಾನವನ್ನು ನಾವು ಮೊನ್ನೆಯಿಂದಲೂ ಕೂಡ ಗಮನಿಸ್ತಾ ಇದ್ವಿ. 3 ದಿನ ಆಯ್ತು ನಾವು ಇಲ್ಲಿ ಬಂದು. ಇಲ್ಲಿ ಅದು ತನ್ನ ಮಾಲೀಕನಿಗೋಸ್ಕರ ಹುಡುಕಾಟವನ್ನ ನಡೆಸ್ತಾ ಇದೆ. ನೋಡಿ ಅಲ್ಲಿ ಆ ಒಂದು ಜಾಗಕ್ಕೆ ಹೋಗಿ ಪ್ರಮುಖವಾಗಿ ಮೋಹನ್ ಲಾಲ್ ಅವರು ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ನಾನು ಕೂಡ ಆ ಭಾಗಕ್ಕೆ ಹೋಗ್ತಾ ಇದ್ದೀನಿ. ಆ ಭಾಗಕ್ಕೆ ಹೋಗಿ ನಮ್ಮ ವೀಕ್ಷಕರಿಗೆ ದೃಶ್ಯವನ್ನು ತೋರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ನೋಡಿ ರಮ್ಯಾ, ನೋಡಿ ಎಂತ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಅಂತಂದ್ರೆ, ಈ ಒಂದು ಬಂಡೆ ಕಲ್ಲುಗಳು ಬಿದ್ದಿದೆಯಲ್ಲ, ಈ ಬಂಡೆ ಕಲ್ಲುಗಳ ಅಡಿಯಲ್ಲಿ 15ಕ್ಕೂ ಹೆಚ್ಚು
ಜನ ಸಿಲುಕಿಕೊಂಡಿದ್ದಾರೆ. ಯಾಕೆಂತಂದ್ರೆ ಈ ಜಾಗದಿಂದ ಮುಂದೆ ಒಂದು 90ಕ್ಕಿಂತ ಹೆಚ್ಚು ಮನೆಗಳು ಈ ಒಂದು ಪಿಂಜಾರಮಟ್ಟಮಲ್ಲಿರುವಂತಹ ಗ್ರಾಮ ಅಂದ್ರೆ ಪ್ರೈವೇಟ್ ಸ್ಥಳ ಇದು. ಈ ಜಾಗದಲ್ಲಿ ಮೇಲ್ಭಾಗದಲ್ಲಿದ್ದಂಥ ನೋಡಿ, ನಮ್ಮ ಕ್ಯಾಮ್ರಾಮನ್ಗೆ ಹೇಳ್ತೀನಿ ಈಗ, ಆ ಜಾಗದಲ್ಲಿದ್ದಂಥವ್ರು ಸುಮಾರು 15 ಜನ ಒಂದೇ ಕುಟುಂಬದವರು. ಎಲ್ಲರೂ ಕೂಡ ಅಲ್ಲಿಂದ ಯಾವಾಗ ಮೊದಲಿಗೆ ಶಬ್ದ ಕೇಳುತ್ತಲ್ಲ, ಆ ಶಬ್ದ ಕೇಳಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಲ್ಲಿಂದ ತಪ್ಪಿಸ್ಕೊಂಡು ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದು ತಮ್ಮ ಸಂಬಂಧಿಕರ ನಿವಾಸದಲ್ಲಿ ಆಶ್ರಯವನ್ನ ಪಡೆದುಕೊಳ್ತಾರೆ. ಅವರು ತಮ್ಮ ಸಂಬಂಧಿಕರ ನಿವಾಸ ಇದೇ ಜಾಗದಲ್ಲಿತ್ತು. ಅವರ 15 ಜನವು ಕೂಡ ಇವತ್ತು ನಾಪತ್ತೆ ಆಗಿದ್ದಾರೆ. ಯಾಕೆಂತಂದ್ರೆ ಅವತ್ತು ರಾತ್ರಿ ಆಯ್ದಂತಹ ಘಟನೆ ಇದೆಯಲ್ಲ, ನಿಜಕ್ಕೂ ಕೂಡ ಘೋರ ದುರಂತ. ಇವತ್ತು ತಮ್ಮವರನ್ನ ಕಳೆದುಕೊಂಡಿರೋರು ಎಷ್ಟೋ ಜನ ಇದ್ದಾರೆ, ತಮ್ಮವರಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇರುವಂಥವ್ರು ಎಷ್ಟೋ ಜನ ಇದ್ದಾರೆ. ನೋಡಿ, ನಾವು ಒಂದು ಅಟ್ಟಮಾಲ ಅನ್ನುವ ಜಾಗದ ಒಂದು ಟ್ರೈಬಲ್ನ ಸ್ಟೋರಿಯನ್ನು ಇವತ್ತು ಬೆಳಗಿನ ಬಿಗ್ ಮಾರ್ನಿಂಗ್ ಶೋನಲ್ಲಿ ಜಯಪ್ರಕಾಶ್ ಶೆಟ್ಟಿ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಪಿಂಜಾರಮಟ್ಟಂ ಅನ್ನುವ ಜಾಗದಲ್ಲಿ ಕೂಡ ನೋಡಿ, ಆ ಒಂದು ಬೆಟ್ಟದ ತುದಿಯಲ್ಲಿ ಒಂದು ಟ್ರೈಬಲ್ ಫ್ಯಾಮಿಲಿ ವಾಸವಾಗಿತ್ತು. ಸುಮಾರು 6 ಕುಟುಂಬಗಳಲ್ಲಿ ಆದಿವಾಸಿಗಳು ವಾಸ ಮಾಡ್ಕೊಂಡಿದ್ರು. ಅವರೆಲ್ಲರೂ ಕೂಡ ಅಲ್ಲಿಂದ ಶಿಫ್ಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ಹಾಗಾಗಿ ಅವ್ರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ. ನಿನ್ನೆ ನಾವು ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ತಂಡ, ಅದರಲ್ಲೂ ಪ್ರಮುಖವಾಗಿ ರಿಪಬ್ಲಿಕ್ ಕನ್ನಡ ತಂಡ ಆ ಒಂದು ಜಾಗಕ್ಕೆ ಹೋಗಿ ಆ ಒಂದು ಟ್ರೈಬಲ್ ಇದ್ದಂತ ಜಾಗದಿಂದಲೇ ವರದಿಯನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ವಿ. ಅಷ್ಟೇ ಅಲ್ಲದೆ ಆ ಮೊದಲು ಲ್ಯಾಂಡ್ ಸ್ಲೈಡ್ ಆದಂತಹ ಜಾಗದ ಬಳಿಯೂ ಕೂಡ ಹೋಗಿ ಆ ಜಾಗದ ಕೆಳಭಾಗದಲ್ಲೇ ನಿಂತು ಅಲ್ಲಿಂದಲೂ ಕೂಡ ನಾವು ವರದಿಯನ್ನ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡಿದ್ವಿ. ನಿನ್ನೆ ನಮ್ಮ ವೀಕ್ಷಕರಿಗೆ ಎಲ್ಲ ದೃಶ್ಯಗಳನ್ನ ಕೂಡ ತೋರಿಸುವಂತ ಕೆಲಸವನ್ನ ಮಾಡಿದ್ವಿ. ಪ್ರಮುಖವಾಗಿ ನೋಡಿ, ಈಗ ಅಲ್ಲಿ ಒಂದಷ್ಟು ಜನ ನಿಂತಿರುವಂತ NDRF ತಂಡ ಏನಿದಾರಲ್ಲ ರಮ್ಯಾ, ಆ NDRF ತಂಡ ನಿಂತಿರೋದು ಅದೆಲ್ಲವೂ ಕೂಡ ಮನೆಗಳು. ಆ ಎಲ್ಲಾ ಮನೆಗಳು ಕೂಡ ಈಗ ನಾಶ ಆಗಿದೆ. ಆ ಮನೆಗಳ ಬಳಿ ಕೂಡ ತೆರಳಿ ಈಗ ಮೋಹನ್ ಲಾಲ್ ಅವರು ಒಂದಷ್ಟು ಮಾಹಿತಿಗಳನ್ನ ಸಂಗ್ರಹಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿಗೆ ಇವತ್ತು ಹಿಟಾಚಿಯನ್ನು ತರಲಾಗಿದೆ. ಯಾಕೆಂತಂದ್ರೆ ನಿನ್ನೆವರೆಗೂ ಕೂಡ ಕೇವಲ ನಡೆದುಕೊಂಡು ಬರೋದಕ್ಕೆ ಮಾತ್ರ ಇಲ್ಲಿಗೆ ದಾರಿಗಳಿತ್ತು. ಆದ್ರೆ ಎಲ್ಲಾ ದಾರಿಗಳು ಕ್ಲೋಸ್ ಆಗಿದ್ದಂತ ಹಿನ್ನೆಲೆಯಲ್ಲಿ ಹಂತ ಹಂತವಾಗಿ ಅದನ್ನ ಕ್ಲಿಯರ್ ಮಾಡ್ತಾ ನೋಡಿ, ಈಗ ಅಲ್ಲಿ ಎಲ್ಲಿ ಕಾಲಿಟ್ರೆ ಎಲ್ಲಿ ಊತೋಗುತ್ತೋ ಅನ್ನೋ ಆತಂಕ ಈ ಒಂದು ಜಾಗದಲ್ಲಿ ಇರುವಂತದ್ದು. ಹಾಗಾಗಿ ಬಹಳ ಸೂಕ್ಷ್ಮತೆ ಇರುವಂತ ಈ ಒಂದು ಜಾಗ ನೋಡಿ. ಈ ಜಾಗದಲ್ಲಿ ಈಗ ರಕ್ಷಣಾ ಪಡೆಗಳು ಈಗ ಅಲ್ಲಿ ಎಲ್ಲರೂ ಒಟ್ಟಿಗೆ ಕೂತು ನೋಡಿ, ಮದ್ರಾಸ್ ರೆಜಿಮೆಂಟ್ ಅಂದ್ರೆ ಬೆಟಾಲಿಯನ್ 122ನ ಆರ್ಮಿ ತಂಡ ಈಗ ಅಲ್ಲಿ ಕೂತು ಎಲ್ಲರೂ ಕೂಡ ಈಗ ಬ್ರೇಕ್ಫಾಸ್ಟ್ ಅನ್ನ ಮಾಡ್ತಾರೆ. ಅಂದ್ರೆ ಅವ್ರಿಗೀಗ ಬ್ರೇಕ್ನ ಸಮಯ ಇರುವಂತ ಹಿನ್ನೆಲೆಯಲ್ಲಿ ಅವರು ಎಲ್ಲರೂ ಕೂಡ ಕೂತು ಒಂದು ಬ್ರೇಕ್ಫಾಸ್ಟ್ ಅನ್ನ ತೆಗೆದುಕೊಂಡು ಅಂದ್ರೆ ಬ್ರೇಕ್ ಅನ್ನ ತಗೊಂಡಿದ್ದಾರೆ. ಈಗ ಅದಾದ ಬಳಿಕ ಮತ್ತೊಮ್ಮೆ ಇಲ್ಲಿ ಕಾರ್ಯಾಚರಣೆಯನ್ನ ಆರಂಭ ಮಾಡಲಿದ್ದಾರೆ. ಪ್ರಮುಖವಾಗಿ ನೋಡಿ, ಈ ಜಾಗ ಇದೆಯಲ್ಲ ಬಹಳ ಸೂಕ್ಷ್ಮವಾಗಿರುವಂತಹ ಜಾಗ ರಂಜಿತ್. ನೋಡಿ, ಇಲ್ಲಿಂದ ನಮಗೆ ಅಲ್ಲಿ ದೂರದಲ್ಲಿ ಕಾಣ್ತಾ ಇರುವಂತಹ ಜಾಗ ಇದೆಯಲ್ಲ, ಅಲ್ಲಿ ಮೊದಲು ಗುಡ್ಡ ಕುಸಿತ ಆದಂತ ನಾವೀಗ ತೋರಿಸ್ತಾ ಇದೀವಿ. ಅಲ್ಲಿಂದ ನದಿ ಹರಿದು ಬರ್ತಾ ಇತ್ತು. ಆದ್ರೆ ಅವತ್ತು ಗುಡ್ಡ ಕುಸಿತ ಆದ ಸಂದರ್ಭದಲ್ಲಿ ತನ್ನ ಪಥವನ್ನ ಬದಲಿಸಿ ಇಡೀ ಗ್ರಾಮಗಳನ್ನ ಸರ್ವನಾಶ ಮಾಡಿಕೊಂಡು ಹೋಗಿದೆ. ಇಲ್ಲೆಲ್ಲವೂ ಕೂಡ ಮನೆಗಳಿದ್ವು, ಮನೆಗಳು ಇವತ್ತು ಸರ್ವನಾಶ ಆಗಿದೆ. ಇಲ್ಲಿ ಯಾರು ಕೂಡ ಎಲ್ಲಿದ್ದಾರೆ ಅಂತೇಳಿ ಹುಡುಕಾಡೋದು ಕೂಡ ಅತ್ಯಂತ ಕಷ್ಟಕರವಾದಂತ ಒಂದು ಜಾಗ ನೋಡಿ. ಮತ್ತೊಂದು ಆ ಭಾಗದಲ್ಲಿ ಕೂಡ ನಾವು ಗಮನಿಸ್ತಾ ಇದೀವಿ, ಅದು ಏಲಕ್ಕಿ ಎಸ್ಟೇಟ್. ಅಂದ್ರೆ ಏಲಕ್ಕಿ ನಾವು ಏನ್ ನೋಡ್ತೀವಿ ಅದರ ಎಸ್ಟೇಟ್, ಅದು ಪ್ರೈವೇಟ್ ಎಸ್ಟೇಟ್. ಆ ಪ್ರೈವೇಟ್ ಎಸ್ಟೇಟ್ ನಲ್ಲೂ ಕೂಡ ತಮಿಳುನಾಡು ಮೂಲದವರು 4 ಜನ ಅಲ್ಲಿ ಆ ಎಸ್ಟೇಟ್ ನಲ್ಲಿ ಇದ್ರು ಅಂತ ಹೇಳಾಗ್ತಾರೆ. ನೋಡಿ, ಅಲ್ಲಿ ಗ್ರೀನ್ ಆಗಿ ನಮ್ಗೆ ಏನ್ ಕಾಣ್ತಾ ಇಲ್ಲ, ಅಲ್ಲೊಂದು ಚಿಕ್ಕದಂತ ಮನೆ ಇದೆ ಆ ಭಾಗದಲ್ಲಿ. ಅಲ್ಲಿ 4 ಜನ ಈಗಲೂ ಕೂಡ ಕಣ್ಮರೆ ಆಗಿದ್ದಾರೆ ಅನ್ನೋ ಮಾಹಿತಿ. ಕೇವಲ ಒಂದು ಸೈಡಲ್ಲಿ ಮಾತ್ರ ಈ ಒಂದು ಡ್ಯಾಮೇಜ್ ಆಗಿರೋದಲ್ಲ, ಎರಡೂ ಭಾಗದಲ್ಲೂ ಕೂಡ ಅಂದ್ರೆ ನದಿ ಹರಿಯುವಂತ ಚಲಿಯಾರ್ ನದಿ ಏನಿದೆ ರಂಜಿತ್, ಆ ನದಿ ಹರಿಯುವಂತ ಜಾಗದ ಎರಡೂ ಭಾಗದಲ್ಲೂ ಕೂಡ ಡ್ಯಾಮೇಜ್ ಆಗಿರುವಂತದ್ದು ನೋಡಿ. ಅಲ್ಲಿ ನಾವು ಗಮನಿಸ್ತಾ ಇದ್ವಿ, ನಮ್ಮ ಕ್ಯಾಮ್ರಾಮನ್ಗೆ ಕೃಷ್ಣ ಅವ್ರಿಗೆ ಹೇಳ್ತೀನಿ ನೋಡಿ, ಅಲ್ಲಿ ನದಿ ಹರಿತಾ ಅದು ನಾವಿಲ್ಲಿ ನೋಡ್ತಾ ಇದ್ವಿ. ನದಿಯ ಪಕ್ಕದಲ್ಲಿ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳಿದೆಯಲ್ಲ, ಅದೆಲ್ಲವೂ ಕೂಡ ಮೇಲಿಂದ ಬಿದ್ದುಕೊಂಡು ಬಂದಿರುವಂತದ್ದು ರಂಜಿತ್. ಇಲ್ಲಿಂದ ಇದೇ ರೀತಿಯಾಗಿ ಬಂಡೆಕಗಳೆಲ್ಲವೂ ಕೂಡ ಕೆಳಗಡೆ ಹೋಗಿದೆ. ಅಲ್ಲಿಂದ ಬಂದಂತ ಸಂದರ್ಭದಲ್ಲಿ ನೋಡಿ, ಅಲ್ಲಿ ಇಬ್ರು ಬರ್ತಿದ್ದಾರೆ ರಕ್ಷಣಾ ಪಡೆಗಳು ಯಾವ ರೀತಿಯಾಗಿ ಕಷ್ಟಪಟ್ಟು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ ಅಂತೇಳಿ. ಯಾಕೆಂದ್ರೆ ಈ ಪಿಂಜಾರಮಟ್ಟಂ ಅನ್ನುವ ಜಾಗದಲ್ಲಿ ಯಾವ ಜಾಗದಲ್ಲಿ ಯಾರಿದ್ದಾರೆ, ಎಲ್ಲಿದ್ದಾರೆ, ಎಲ್ಲಿ ನಾಪತ್ತೆ ಆಗಿದ್ದಾರೆ ಈಗಲೂ ಕೂಡ ಊಹೆ ಮಾಡೋದಕ್ಕೆ ಅಸಾಧ್ಯವಾಗ್ತದೆ. ನೋಡಿ, ಹತ್ರದಲ್ಲೇ ಇದೆ. ಅಲ್ಲಿ ಮೊದಲಿಗೆ ಗುಡ್ಡ ಕುಸಿತಾಗಿದೆ ನೋಡಿ. ಈಗ ನಮಗೆ ಆ ಒಂದು ವ್ಯೂ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಭಾವಿಸ್ತೀನಿ. ನೋಡಿ, ಅಲ್ಲಿ ಬಿಸಿಲು ಬೀಳ್ತಾ ಇದೆ. ಅದೇ ಜಾಗದಲ್ಲಿ
ಅದೇ ಜಾಗದಲ್ಲಿ ಮೊದಲು ಗುಡ್ಡ ಕುಸಿತಾಗಿದ್ದು. ಅಲ್ಲಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಕೆಳಭಾಗದ ಅಂದ್ರೆ ಬೆಟ್ಟದ ಕೆಳಭಾಗದಲ್ಲೇ ಇರುವಂತದ್ದು ಈ ಪಿಂಜಾರಮಿಟ್ಟಂ ಅನ್ನುವ ಜಾಗ. ಈ ಜಾಗದಲ್ಲಿ ಸುಮಾರು 120 ಮನೆಗಳಿದ್ವು ಅಂತ ಹೇಳಿ ಮಾಹಿತಿ ಇದೆ. ಈ 120 ಮನೆಗಳ ಪೈಕಿ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇರೋದು ಕೇವಲ 10 ರಿಂದ 15 ಮನೆಗಳು ಮಾತ್ರ. ಆ ಮನೆಗಳು ಕೂಡ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿದೆ. ಮನೆಗಳಲ್ಲಿ ಯಾರು ಕೂಡ ವಾಸ ಮಾಡ್ತಾ ಇಲ್ಲ. ಆ ಬೆಟ್ಟದ ಮೇಲೆ ಟ್ರೈಬಲ್ಸ್ ಇದ್ರು, ಅವರನ್ನು ಕೂಡ ಖಾಲಿ ಮಾಡಿಸುವಂತ ಕೆಲಸಗಳನ್ನ ಮಾಡಲಾಗ್ತಾ ಇದೆ. ನೋಡಿ, ಅದೇ ರೀತಿ ಅಲ್ಲಿಂದ ಬಂದು ಎಲ್ಲವನ್ನು ಕೂಡ ಅಪ್ಪಳಿಸಿಕೊಂಡು ಸರ್ವನಾಶ ಮಾಡಿ ಇಲ್ಲಿಂದ ಹೋಗಿದೆ. ಇಲ್ಲಿಂದ ಕೆಳಭಾಗದಲ್ಲಿ ಹೋದ್ರೆ ಅಲ್ಲಿ ಮುಂಡಕೈ ಸಿಗುತ್ತೆ, ಅಲ್ಲೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಚೋರನ್ ಮಲ ಕೂಡ ಕೆಳಭಾಗಕ್ಕೆ ಹೋದ್ರೆ ಸಿಗುತ್ತೆ, ಅಲ್ಲೂ ಕೂಡ ಕಾರ್ಯಾಚರಣೆ ಮಾಡ್ತಾ ಇರುವಂತಹ ರಕ್ಷಣಾ ಪಡೆಗಳು ಇವತ್ತು ಅಟ್ಟಮಾಲ ಹಾಗೆ ಪಿಂಜಾರಮಿಟ್ಟಂ ಅನ್ನುವ ಜಾಗದಲ್ಲಿ ರಕ್ಷಣಾ ಪಡೆಗಳು ಬಿಟ್ಟಿದ್ದು ಇಲ್ಲಿ ಕಾರ್ಯಾಚರಣೆಯನ್ನ ಚುರುಕುಗೊಳಿಸಿದೆ.